ಹೆಲೋ ನಮಸ್ಕಾರ ಶರಣಾರ್ಥಿನಿ. ಇವತ್ತು ನಾ ಏನು ಹೇರ್ ಸ್ಟೈಲ್ ಮಾಡ್ಬೇಕಲ್ಲತ್ತೀನಿ ನಾರ್ಮಲ್ ಅದ. ಬಟ್ ಇದು 2 ದಿನ ಆಯಿತು ತಲೆ ಸ್ನಾನ ಮಾಡಿಕೊಂಡು ಹೆಣ್ಣೆಲ್ಲ ಹಾಕೊಳಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಮತ್ತು ಎಷ್ಟು ಗುಂಜು ಬಿದ್ದಾವಂದ್ರೆ ಕಂಡಬಿಟ್ಟು ಗುಂಜು ಬಿದ್ದಾವ್ರಿ. ನಾರ್ಮಲಿ ನಾವು ಗುಂಜು ಯಾವ ರೀತಿ ತೆಗಿತೀವಿ ಅಂತ ಆಲ್ರೆಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಸಿಂಪಲಾಗಿ ತೆಗಿಬೇಕಷ್ಟೇ. ಈ ರೀತಿ ಕೊಂಬ್ ತೊಗೋರಿ ಅಥವಾ ಇದ್ರೊಳಗೊಂದು ಕಟ್ಟಿಗೆ ಇದು ಬರ್ತದಲ್ಲ ಅದು ತೊಗೋರಿ. ಬಟ್ ಎಲ್ಲಕ್ಕಿಂತ ಮಸ್ತ್ ಏನಂತಂದ್ರೆ ನಿಮ್ಮ ಹೇರ್ಸ್ ಎಲ್ಲ ನೀವೇನು ಮಾಡಬೇಕು ಅಂದರೆ ಈ ರೀತಿ ಇಟ್ಕೊಂಡು ಕೆಳಗಿಂದ ಮ್ಯಾಗ ಮಾಡ್ಕೋಬೇಕು. ಯಾವಾಗೂ ಭೀ ನಿಮ್ಗೆ ಹೇರ್ಸ್ ಜಾಸ್ತಿ ಹಿಂಗೆ ಏನಂತಾರೆ ಕಡಿತವ, ಬ್ರೇಕ್ ಆಗ್ತವ, ಓಕೆ, ಜಾಸ್ತಿ ಹೇರ್ ಫಾಲ್ ಆಲತ್ತದ ಅಂತಂದ್ರೆ ನಿಮ್ಮದು ಹೇರ್ ಸ್ಟೈಲ್ ಹಿಕ್ಕೊಳ್ಳೋದು ಆಗಲಿ, ಊಟ ಮಾಡೋ ಪದ್ಧತಿ ಆಗಲಿ ಅದು ಕರೆಕ್ಟ್ ಇರಲಿಲ್ಲ ಅಂದ್ರೆ ಭಾಳ ಪ್ರಾಬ್ಲಮ್ ಆಗ್ತದೆ. ಸೊ ನಿಮ್ಮ ಹೇರ್ಸನ್ನು ಮಾಡಬೇಕಾದ್ರೆ ಕೆಳಗೆಲಿಂತ ಮಾಡ್ಕೋಬೇಕು. ಮೊದಲ ಇಲ್ಲಿ ನೋಡ್ರಿ, ಇಷ್ಟು ಹೇರ್ಸ್ ಇಷ್ಟು ಬಿದ್ದದ್ದು ಅಂದ್ರೆ ಕೇಳಬೇಡ್ರಿ. ಹಿಂಗೆ ಬಿದ್ದಾಗ ಏನು ಮಾಡಬೇಕು, ನಾವು ಕೆಳಗೆ ನಿಂತ ಮ್ಯಾಗ ಮಾಡ್ಕೊಂಡಾಗ ನಮ್ಮ ಹೇರ ಕೆಳಗಿಂದು ಥಿನ್ ಹಾಕೋದು ಬರ್ತಾವಲ್ಲ ಅದು ಆಗಲ್ಲ. ನಾವು ಡೈರೆಕ್ಟ್ ಮಾಡೋದ್ರಲ್ಲಿಂತ ಹೇರ್ ಜಾಸ್ತಿ ಬ್ರೇಕ್ ಆಗಲ್ಲ. ಓಕೆ, ನಂತರ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋದು ಬರ್ರಿ. ಹೇರ್ನು ಚೆನ್ನಾಗಿರ್ತಾವೆ ಮತ್ತು ನಿಮ್ಮ ಹೇರ್ನೂ ಬ್ರೇಕ್ ಆಗೋಲ್ಲ. ಮತ್ತು ನೀವು ಯಾವ ರೀತಿ ಮಾಡ್ತೀವಿ ಅದ್ರ ಮ್ಯಾಗೂ ಇರ್ತಾವೆ. ಜಾಸ್ತಿ ನಿಮಗೆ ಹಿಂಗೆ ಗಂಟೆ ಟೈಪ್ ಕಾಣಿಸ್ತವ ಅಂತಂದಾಗ ನಾವು ಕೈಲಿಂತ ಏನು ಮಾಡಬೇಕು, ಈ ರೀತಿ ಬಿಡಿಸ್ಕೋಬೇಕು. ಈ ರೀತಿ ಬಿಡಿಸ್ಕೊಂಡಾಗ ಏನಾಗುತ್ತೆ, ಹೇರ್ ಜಾಸ್ತಿ ಬ್ರೇಕ್ ಆಗುತ್ತೆ. ಓಕೆ, ಇಲ್ಲಿ ನೋಡಿರಿ ಈ ರೀತಿ ಈ ಗಂಟು ಬಂದು ಅಂದ್ರೆ ಏನು ಮಾಡಬೇಕು, ಜಸ್ಟ್ ಹಿಡಿಬೇಕು, ಜಸ್ಟ್ ಹಿಂಗೆ ಮಾಡಬೇಕು. ಅದು ಗಂಟಿಂದು ಪೋರ್ಷನ್ ಪೂರ ಕ್ರೆಡಿಕೆ ಆಗಿಬಿಡ್ತದೆ ರೀ. ಒಂದು ಸ್ವಲ್ಪನೂ ಹುಚ್ಚಲ್ಲ, ಹೇಗೆ ಸ್ವಲ್ಪನೂ ಕಡೆಯಲ್ಲ. ಓಕೆ, ಬಂತ ಸಿಲ್ಕಿ ಹೇರ್ಸು. ಇಲ್ಲಿಂದ ಹಿಡಿಬೇಕು, ಈ ರೀತಿ ಮಾಡಬೇಕು. ಕೆಳಗಿನಿಂದ ಮ್ಯಾಗ ಮಾಡ್ಕೊಂಡಾಗ ಹೇರ್ ಲುಕ್ಕಿ ಬೇರೆ ಬರ್ತದೆ ರೀ. ಓಕೆನಾ. ಇವತ್ತು ದಸರಾ ಹಬ್ಬದ್ದು 2ನೇ ದಿನ ರೆಡ್ ಕಲರ್ ಹಾಕೋತಾರೆ. ಅದಕ್ಕೋಸ್ಕರ ನಾನು ರೆಡ್ ಕಲರ್ ಹಾಕ್ಕೊಂಡಿದ್ದೀನಿ. ಸೀರೆ ಹಾಕ್ಕೊಳಕ್ಕೆ ಟೈಮ್ ಇಲ್ಲ, ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತಾ, ಅದಕ್ಕೋಸ್ಕರ ಡ್ರೆಸ್ ಹಾಕ್ಕೊಂಡಿದ್ರಿ. ನಿಮ್ದು ಹೆಂಗೆ ನಡೆದ ದಸರಾ ಹಬ್ಬ ಅಂತ ಹೇಳಬೇಕು. ಓಕೆನಾ. ಸಿಂಪಲ್ ವೇ ಅದ ರೀ, ಹೌದಾ. ಹೇರ್ ಮೇಂಟೈನ್ ಮಾಡೋದು ಸರಳ ಅಲ್ಲ ರೀ, ಭಾಳ ಕಷ್ಟ ಆಗುತ್ತೆ. ಬಟ್ ಇದ್ದಷ್ಟರೊಳಗೆ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಬಟ್ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಎಲ್ಲರೂ ಇವತ್ತು ನಾಳೆ ಗೊತ್ತಲ್ಲ. ಆ್ಯಕ್ಚುಲಿ ದೊಡ್ಡ ಹೇರ್ಸ್ ಇರೋರಿಗೆ ದೇವಿಗೆ ಹೋಲಿಸ್ತಾರೆ, ಅಂದರೆ ದೇವಿಗೆ ಜಾಸ್ತಿ ಇರ್ತಾವ, ಹೌದಾ. ರೈಟ್, ಹಿಂಗೆ ಮಾಡಿಕೊಂಡು ಒಂದು ಹೇರ್ ಸ್ಟೈಲ್ ಹಾಕ್ಕೊಂಡು ಬಿಡ್ತೀನಿ ಫಟಾಕ್ಸೆ. ಮಾಡೋ ವಿಧಾನ ಗೊತ್ತಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ರೀ. ಹೇರ್ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಿ ಅದ್ರ ಮ್ಯಾಗಿದು ಆಗುತ್ತೆ, ಹೌದಾ. ಸಿಂಪಲ್ ಹೇಗದ ರೀ. ಸಿಂಪಲಾಗಿ ಪಫ್ ಹಾಕ್ಕೋಬೇಕಂತ ವಿಚಾರ ಮಾಡೀನಿ. ಪಫ್ ಏನು ಜಾಸ್ತಿ ನನಗೇನು ಆ್ಯಕ್ಟಿವ್ ಆಗಲ್ಲ ರೀ, ಬಿಕಾಸ್ ಎಷ್ಟು ಅದ ನನಗೆ, ಅದಕ್ಕೆ. ನಮ್ಮ ಮಮ್ಮಿ ಯಾವಾಗಲೂ ಹೇಳೋರು, ಕೂದಲು ಬಿಡಬೇಡ ನೆದರತ್ತದ ನೋಡು. ಬಟ್ ನನಗೆ ಇದು ನೆದರ್ ಆಗ್ತದೆ ನೋಡು ಅಂತ ಹೇಳ್ತಾರಲ್ಲ, ಅದಕ್ಕೆ ಅದು ನಂಗೆ ನಂಬಕ್ಕೆ ಆಗಲ್ಲ. ಬಿಕಾಸ್ ಹೆಂಗಾಗುತ್ತೆ ಅಂದ್ರೆ ನಿಮ್ಮ ಕೆಲವೊಂದು ವಿಚಾರದಾಗ ನಂಬ್ತೀನಿ, ಕೆಲವೊಂದು ವಿಚಾರದಾಗ ನಂಬಲ್ಲ. ಹೆಂಗಂತಂದ್ರೆ ನೆದ್ರ ಆಗ್ತದ ನೋಡು, ಅಥವಾ ಜಾಸ್ತಿ ಬಿಡಬೇಡ ನಿನಗೆ ಪ್ರಾಬ್ಲಮ್ ಆಗ್ತದ, ಗುಂಜು ಬೀಳ್ತಾವ, ಅದಕ್ಕೋಸ್ಕರ ಇವ್ನು ಎದುರಾಗ್ತದ ಹಂಗೆ ಆಗ್ತದ ಅಂತ ಹೇಳ್ತಾರೆ.
ಅಂತ ಅನಿಸ್ತದೆ ನನಗೆ. ಓಕೆ, ಜಸ್ಟ್ ಸಿಂಪಲಾಗಿ ಈ ರೀತಿ ಪಫ್ ಮಾಡಿ ಈ ರೀತಿ ಕ್ಲಿಪ್ ಹಚ್ಕೊಂಡು ಬಿಟ್ರೆ ಭಾರಿ ಮಸ್ತ್ ರೀತಿ, ರೈಟ್? ಏನು ಹಾಕೋಬೋದು, ಬಟ್ ಇದು ನನಗೆ ಭಾಳ ಸಣ್ಣದಾಗ್ಲತ್ತದ, ಅದಕ್ಕೆ ಈ ರೀತಿ ಕ್ಲಿಪ್ ಹಚ್ಕೊಂಡು ಬಿಡ್ತೀನಿ. ಇಲ್ಲಿ ಕರೆಕ್ಟಾಗಿ ಬಂದುಬಿಡುತ್ತೆ. ಓಕೆನಾ? ಸಿಂಪಲ್ ಅದ ರೀ. ಪ್ರತಿಯೊಂದೂ ನಾವು ಅನಲೈಸ್ ಮಾಡಿದಾಗ ಸ್ವಲ್ಪ ಪಫ್ ದೊಡ್ಡದಾಯಿತು ಅನ್ನಿಸ್ತದಲ್ಲ, ಹೈಟ್ ಕಮ್ಮಿ ಮಾಡ್ತೀನಿ ಇದಕ್ಕೆ. ಹಾಂ, ರೈಟ್. ಹೌದಾ? ಈಗ ನಮ್ಮದು ಹೇರ್ ಸ್ಟೈಲ್ ಏನಂತಂದ್ರೆ ಖಜೂರಿ ಚಟ್ನಿ ಹಾಕ್ಕೊಂಡು ಬಿಡ್ತೀನಿ. ನನಗೆ ಭಾಳ ಇಷ್ಟ. ನೀವು ನೋಡಿರ್ಬೇಕು, ನನಗೆ ಭಾಳ ಆ ಒಂದು ವೀಡಿಯೋಗೆ ಅಪ್ಲೋಡ್ ಮಾಡಿದಾಗ ಭಾಳಷ್ಟು ಸಪೋರ್ಟ್ ಮಾಡಿರಿ, ಈಗಲೂ ಮಾಡಿರಿ. ಯಾಕಂದರೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಅಂತ ತಿಳ್ಕೊಂಡು ನಾನು ವೀಡಿಯೋ ಮಾಡ್ತಾಯಿಲ್ಲ, ದಟ್ಸ್ ಇಟ್. ಬಟ್ ಈಗ ರೆಗ್ಯುಲರಾಗಿ ಮಾಡ್ತೀನಿ. ಓಕೆನಾ? ಸಪೋರ್ಟ್ ಮಾಡಿರಿ, ಮಿಸ್ ಮಾಡಬೇಡ್ರಿ. ಹಾಗೆ ಒಂದು ಏನೇನು ನೋಡಿರಿ, ಎಲ್ಲರೂ ಪ್ರತಿಯೊಬ್ಬರೂ ಒಂದೊಂದು ಅಂದ್ರೆ ಟಿಪ್ಸ್ ಕೊಡ್ತಾರೆ. ಓಕೆನಾ? ಆ ಟಿಪ್ಸನ್ನು ಅವರೇ ಮಾಡ್ತಾರೇನೋ ಅಂತ ನನಗದು ಡೌಟ್. ಹೌದಾ? ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಮಾಡಲ್ಲ ಅಷ್ಟೇ. ಬಟ್ ನನಗೇನಂತ ವರ್ಕ್ ಆಗ್ತದೇನೋ, ಡೌಟ್ಗಳು ಹೆಂಗೆ ಹುಡ್ತಾವಂತಂದ್ರೆ ಹಿಂಗೆ ಅಂಥವು ಸುಮ್ಮನೆ ಹೋಗ್ಬಿಡು ಅನ್ನಿಸ್ತದೆ. ಕೆಲವೊಂದು ವರ್ಕ್ ಆಗ್ತಾವೇನೋ ಏನು ಈ ರೀತಿ ಒಂದು ಪ್ರಶ್ನೆ ಕಾಡಿದಾಗ ನೀವು ಎಷ್ಟೇ ಮಾಡಿರಿ ಏನೇ ಮಾಡಿರಿ, ಬಟ್ ಹೇರ್ ಜಾಸ್ತಿ ಫಾಲ್ ಆದಾಗ ನೀವು ಡಾಕ್ಟ್ರ್ ಹತ್ರ ಹೋಗಬೇಕು. ಯಾರ ಸಜೆಷನ್ ಮನೆಗೆ ನೀವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೆ ಹೇರ್ ಕಮ್ಮಿ ಆಗಲ್ಲ. ಬಿಕಾಸ್ ನಮ್ಮ ಬಾಡಿಗೆ ಎಷ್ಟು ನ್ಯೂಟ್ರಿಷನ್, ವಿಟಮಿನ್, ಪ್ರೋಟೀನ್ ಎಷ್ಟು ಬೇಕು ಅಷ್ಟು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಈಗಿಂದು ಏನು ಸಿಚುವೇಶನ್ ಅದಲ್ಲ, ಹೇರ್ ಜಾಸ್ತಿ ಫಾಲ್ ಆಗ್ತಾ ಇದ್ದಾವೆ ರೀ, ಕಂಡುಬಿಟ್ಟು ಫಾಲ್ ಆಗ್ತಾ ಇದ್ದಾವೆ. ಬಿಕಾಸ್ ಹೆಂಗಂದ್ರೆ ನಾವು ಯಾವ ರೀತಿ ಟೇಕ್ ಕೇರ್ ಮಾಡ್ತೀವಿ ಅಥವಾ ನಾವು ಯಾವ ರೀತಿ ಊಟ ಮಾಡ್ತೀವಿ ಅದು ಕರೆಕ್ಟ್ ವೇನಾಗ ಇರಲಿಲ್ಲ ಅಂದ್ರೆ ಕಂಪಲ್ಸರಿ ಹೇರ್ ಫಾಲ್ ಆಗೇ ಆಗ್ತಾವೆ. ಹೌದಾ? ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ನೀವು ಮನೆಗೆ ನಾ ಮಾಡ್ತೀನಿ ಅಂದ್ರೆ ಆಗಲ್ಲ ರೀ. 100% ಶೋರ್ದ ಇದು ಎಕ್ಸ್ಪೀರಿಯೆನ್ಸ್ನೂ ಕೂಡ, ಎಕ್ಸ್ಪೆರಿಮೆಂಟಲ್ನೂ ಕೂಡ. ನಂದು ಎಕ್ಸ್ಪೆರಿಮೆಂಟನ್ನು ಮಾಡಿದ್ದೀನಿ, ಮತ್ತು ಡಾಕ್ಟ್ರ್ ಕಡೆ ಹೋಗಿ ಬಂದಾಗಲೂ ಕೂಡ ನಾನು ಕೇಳಿದ್ದೀನಿ. ಅವ್ರಂದ್ರೆ ಈಗಿಂದು ಒಂದು ಸಿಚುವೇಶನ್ಗೆ ನಾವು ಎಷ್ಟೇ ಇದು ಮಾಡಿದ್ರೂ ಕರೆಕ್ಟಾಗಿ ಫುಡ್ಡ ನಿಮ್ಗೆ ಒರಿಜಿನಲ್ ಫುಡ್ಡ, ಓಕೆ, ಎಲ್ಲನೂ ಪ್ರತಿಯೊಂದು ಹೈಬ್ರಿಡ್ ಊಟ ತಿಂಡಿಗಳು ಅನ್ಕೋರಿ, ಅಥವಾ ಎಲ್ಲ ಇಂಜೆಕ್ಷನ್ ಹೊಡೆದಿವು. ಮತ್ತು ಇನ್ನೊಂದೇನೆಂದರೆ ಪ್ರತಿಯೊಂದು ಫುಡ್ನಾಗ ನಿಮ್ಗೆ ಕೆಮಿಕಲ್ ಇರೋದೇ ಸಿಗ್ತವೆ. ಹಾಗಾಗಿ ಅದು ಉಂಡು ನಮಗೆ ಏನು ಪ್ರೋಟೀನ್ ಸಿಗ್ತದೆ, ಏನು ನ್ಯೂಟ್ರಿಷನ್ ಸಿಗ್ತದೆ, ಏನು ವಿಟಮಿನ್ ಸಿಗ್ತದೆ. ಹೌದಾ? ರೈಟ್? ಸೊ ಹಿಂಗಾದಾಗ ನಾವು ಜಲ್ದಿನೇ ನೋಡಿರಿ, ಈಗಿಂದ ಮಕ್ಕಳಿಗೆ ನೋಡಿರಿ ಒಂದು 20 ವರ್ಷಕ್ಕೆ ಅಥವಾ 5 ವರ್ಷಕ್ಕೆ ಬಿಳಿ ಕೂದಲಕ್ಕೆ ಸ್ಟಾರ್ಟ್ ಆಗ್ತಾಯಿದ್ದಾವೆ. ಹೌದಾ? ನೀವು ನೋಡಿರಬೇಕು. ಬಟ್ ನನ್ನ ಮಗಳಿಗೆ ನೋಡಿರಿ ಎಷ್ಟು ಸಣ್ಣವಳಿದ್ದಾಗ 8-9 ವರ್ಷನಾಗ ಆಕೆಗೆ ಚಸ್ಮಾ ಹತ್ಬಿಡ್ತು. ನ್ಯೂಟ್ರಿಷನ್ ಕಮ್ಮಿ. ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಕೂಡ ಈಗಿನ ಆಹಾರ ಪದ್ಧತಿ ಅದಲ್ಲ, ಅದು ಭಾಳ ವರಸ್ಟ್ ಅದ ರೀ, ವಸ್ಟ್ ಅದ. ಹಾಗಾಗಿ ನಮ್ಮ ಹಳ್ಳಿದಾಗ ಅನ್ಕೋರಿ, ನಮ್ಮ ಊರಾಗ ಅನ್ಕೋರಿ, ನಾನು ಕರ್ನಾಟಕದವಳಲ್ಲ, ಊರಾಗ ಅನ್ಕೋರಿ, ಅಲ್ಲಿಂದು ಪದ್ಧತಿ ಮತ್ತು ಈ ಬೊಂಬೈದ ಪದ್ಧತಿ ಅದಲ್ಲ, ಅಜಗಜಾಂತರ ವ್ಯತ್ಯಾಸ ಅದ. ಹೌದಾ? ಹಾಗೆ ಅಲ್ಲಿ ಹುಟ್ಟಿ ಬೆಳೆದಿನ ತಿಳ್ಕೊಂಡು ಶಾಯದ್ ಇಷ್ಟು ದೊಡ್ಡ ಹವ ಏನೋ ಅಂತ ಹಂಗೆ ಅನ್ನಿಸ್ತದೆ ನನಗೆ. ಇಲ್ಲಿ ಒಂದು ಪತಿಗೆ ಇದ್ದಿದ್ರೆ ಇಲ್ಲಿಂದ ಎನ್ವೈರ್ಮೆಂಟಿಗೆ ಯಾರೂ ಇಡಲ್ರಿ. ಬಿಕಾಸ್ ಇಲ್ಲಿ ಹೀಟ್ ಜಾಸ್ತಿ ಅಲ್ಲ, ಅದಕ್ಕೆ. ಈಗ ನೋಡ್ರಿ ಜಸ್ಟ್ ನಾನು ವೀಡಿಯೋ ಮಾಡ್ತೀನಿ ಅಂದ್ರೂ ಕೂಡ ನಂಗೆ ಸ್ವೆಟ್ ಇಷ್ಟ ಆಗ್ತಾಯಿದ್ದಲ್ಲ, ಕಂಡಬಿಟ್ಟು ಸ್ವೆಟ್ ಆಗ್ತಾಯಿದ್ದೀನಿ ನಾನು. ಸೊ ಪ್ರತಿಯೊಂದು ವಿಚಾರನಾಗ ಕೆಲವೊಂದು ಟಾಪಿಕ್ಗೊಳಗೆ ನೀವು ಸೈಂಟಿಫಿಕ್ಕಾಗಿ ಮತ್ತು ವಿಚಾರ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಪ್ರಾಕ್ಟಿಕಲ್ ವಿಚಾರ ಮಾಡಿರಿ. ಓಕೆ, ನಾವು ಮನೆಗೆ ಟ್ರೀಟ್ಮೆಂಟ್ ತೊಗೋತೀವಿ, ಮನೆಗೆ ಇದು ಮಾಡ್ತೀವಿ ಅಂತ ಹಿಂಗೆಲ್ಲ ಹೇಳ್ತಾರಲ್ಲ, ಕೆಲವೊಂದು ಸಲ ಅದು ಸರಿ ಅನಿಸ್ತದೆ ರೀ, ಸರಿನೂ ಇದ್ದಿರ್ಬೋದು. ಯಾಕಂದ್ರೆ ನಾವು ನಮ್ಮ ಅಜ್ಜಿ ತಾತ ಆ ಟೈಮಿಗೆಲ್ಲ ಆ ರೀತಿ ಎಲ್ಲ ಮಾಡ್ತಿದ್ರು. ಎಣ್ಣೆದಾಗೆಲ್ಲ ನೋಡಿರಿ ದಾಸವಾಳ ಹೂವನ್ನು ಒಣಗಿಸಿ ಅದು ಎಲ್ಲ ಕುದಿಸಿ, ಮೆಂತೆ ಕಾಳನ್ನು ಮತ್ತು ಕಡಿಪತ್ತನ್ನು ಎಲ್ಲ ಒಣಗಿಸಿ ಎಲ್ಲ ಕುದಿಸ್ತಿದ್ವಿ. ಅವಾಗೇನು ಮಾಡ್ತಿದ್ವಿ, ಕುದಿಸಿ ಒಂದು ಕಡೆಗೆ ಯಾಕಂದರೆ ಎಲ್ಲನೂ ಕೂಡ ಸಸ್ತಾ ಇತ್ತು, ಅವಾಗೆಲ್ಲ ಸಿಗ್ತಿತ್ತು. ಈಗೆಲ್ಲ ಎಷ್ಟು ಕಾಸ್ಟ್ಲಿ ಅಂದ್ರೆ ನೀವು ಕೊಬ್ಬರಿ ಎಣ್ಣೆ ತೊಗೋಬೇಕಂದ್ರೂ ಕಾಸ್ಟ್ಲಿ, ನೀವು ಏನೇ ಒಂದು ಪದಾರ್ಥ ತೊಗೋಬೇಕಂದ್ರೂ ಕಾಸ್ಟ್ಲಿ. ಹಾಗಾಗಿ
ಅಂದ್ರೆ ನಾರ್ಮಲ್ ಮಿಡಲ್ ಕ್ಲಾಸ್ ಅವರಿಗೆ ಭಾಳ ಕಷ್ಟ ಆಗ್ತದೆ ರೀ ಎಲ್ಲನೂ ಕೂಡ. ಹೌದಾ? ಅದಕ್ಕೆ ನೋಡಿರಿ ಅನ್ನೋದು ಅವಾಗಿಂದು ಕಾಲದವರು ಹಲ್ಲು ಕೂಡ ಸ್ಟ್ರಾಂಗ್ ಇದ್ದವು ರೀ. ಈಗಿನ ಹಲ್ಲು ನೋಡ್ರಿ ನೀವು ಸ್ವಲ್ಪ ನೀವು ತಿನ್ರಿ ನೀವು ಮುರಿದೇ ಹೋಗ್ಬಿಡ್ತೈತೆ ಹಲ್ಲು, ಸ್ಟ್ರಾಂಗೇ ಇಲ್ಲ. ಹಂಗೆ ಇದನ್ನು ಸಿಚುವೇಶನ್ ತಕ್ಕಂಗೆ ಪ್ರತಿಯೊಂದು ಮುಂದಿನ ಗೊತ್ತಿಲ್ಲ ನನಗರ ಮುಂದಿನ ಏನದ ಈ ಜನ್ರೇಷನ್ ಬಿಟ್ಟು ಮುಂದಿನ ಜನ್ರೇಷನ್ ಎಲ್ಲರೂ ಟಕ್ಲಾಗಿ ಹುಟ್ಟುಬಿಡ್ತಾರೆ ಏನೋ ಅಂತ ನನಗೇನೋ ಒಂದು ಇಮ್ಯಾಜಿನೇಷನ್. ನಿಮಗೂ ಹಂಗೆ ಅನ್ನಿಸ್ತದೇನೋ? ಯಾಕಂದ್ರೆ ಈಗಿಂದು 15 ವರ್ಷಕ್ಕೆ 20 ವರ್ಷಕ್ಕೆ ಪೂರಾ ಟಕ್ಲು ಆಗಿಬಿಡತ್ತಾರ ರೀ ಪಾಲ್ಡಿ. ಹೆಂಗಂತ ನನಗೆ ಅದು ಹೋಗ್ತಾಯಿಲ್ಲ. ಹುಡುಗರು ಸಣ್ಣ ಹುಡುಗರಿಗೆ ಹೇರ್ ಫಾಲ್ ಆಗ್ತಾಯಿದೆ, ಸಣ್ಣ ಹುಡುಗರಿಗೆ ವೈಟ್ ಕೂದಲಾಗ್ತಾವ. ಹೆಂಗೆ ಏನೋ ಅಂಡ್ರು ನನಗೆ ಹೆಂಗೆ ಆಗ್ತದ. ಮತ್ತು ಮುಖಕ್ಕೆಲ್ಲ ಮಡುವೆ ಆಗ್ತಾವ, ಪ್ಯಾಚಸ್ ಬರತ್ತದ. ಹೀಟ್ ಜಾಸ್ತಿ ಅದನೋ ಅಥವಾ ಎನ್ವೈರ್ಮೆಂಟ್ ಹಿಂಗೆ ಅದನೋ ಏನು ಬಾಡಿ ಒಳಗೆ ಎಷ್ಟು ನಮ್ದು ಅಂದ್ರೆ ಎಷ್ಟು ಕಡಿಮೆ ಅದ ಸಿಗ್ಲತ್ತದ ನೋಡ್ರಿ, ವಿಚಾರ ಮಾಡಿರಿ. ಹೌದಲ್ಲ? ನಾವು ಅಂತೀವಿ ಈಗ ನೋಡ್ರಿ. ಅವಾಗೆಲ್ಲ ನಮ್ಮ ಅಜ್ಜಿದವರು ಬಿಸಿಲಾಗ ಎಷ್ಟು ಕೆಲಸ ಮಾಡ್ತೀರಿ ಹೊಲದಾಗ, ಅವ್ರಿಗೆ ಒಂದು ಕಲಿದಿದ್ದಿಲ್ಲ. ಈಗ ಮನೆಗೆ ಕುಂತ್ರೂ ಪಿಗ್ಮೆಂಟೇಷನ್ ಆಗ್ತದೆ. ಇಷ್ಟೇ ಸ್ಕೂಲಿಗೆ ಬಿಟ್ಟು ಬಂದರೆ ಪಿಗ್ಮೆಂಟೇಷನ್ ಅಂತಕೊಂಡು ನಾವು ಅಳತ್ತೀವಿ. ಅದು ಹೆಂಗೆ ಆಗ್ತದೆ? ಬಾಡಿ ಒಳಗೆ ಎಷ್ಟು ಕಡಿಮೆ ಅದ ಅಂತ ಅಂದಂಗೆ ಅರ್ಥ ಅಲ್ರಿ. ಅವಾಗಿನ ಬಿಸಿಲ ಈಗಿನ ಬಿಸಿಲಿಗೆ ಅವಾಗಿನ ಕೆಲಸಕ್ಕೆ ಈಗಿನ ಕೆಲಸ ಕಂಪೇರ್ ಮಾಡಿ ನೋಡ್ರಿ. ಹೌದಾ? ಸಿಂಪಲ್ಲಾಗಿ ಬೆಸ್ಟಾಗಿ ನನ್ನ ಫೇವ್ರೇಟ್ನ ಹೇರ್ ಸ್ಟೈಲ್ ಹಾಕಿದ್ದೀನಿ ನೋಡ್ರಿ. ಆ ಹೇರ್ ಚೆನ್ನಾಗಿ ಬಂದದ ಅಂತ ಅನ್ಕೋತೀನಿ. ರೆಡ್ ಕಲರ್ ರಬ್ಬರ್ ಎಲ್ಲ ಇಟ್ಟಿನೋ ಗೊತ್ತಿಲ್ಲ, ಅದಕ್ಕೆ ಇದೇ ಕಲರ್ ಹಾಕೊಂಡು ಬಿಡ್ತೇನೆ. ರೈಟ್. ಮಕ್ಕಳಿದ್ದಾಗ ವೀಡಿಯೋ ಮಾಡೋಕ್ಕಾಗಲ್ಲ ರೀ, ಯಾಕಂದ್ರೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ವೀಡಿಯೋ ಮಾಡೋಕ್ಕಾಗತ್ತೆ. ಬಟ್ ರಿಯಾಲಿಟಿ ಆಫ್ ನಾನು ಲೈಫ್ ಹೇಳ್ತೀನಿ ನಿಮಗೆ, ಯಾರೂ ಹೇಳಲ್ಲ. ಎಷ್ಟು ಹೆಲ್ದಿ ಅವ ನನ್ನ ಕೂದಲ ಅಂತ ತೋರಿಸಲ್ಲಕ್ಕೂ ಕೂಡ ಎಷ್ಟೋ ಜನ ವೀಡಿಯೋ ಮಾಡ್ತಾರೆ. ಬಟ್ ಅವ್ರದ್ದು ಎಷ್ಟು ಏರ್ ಫಾಲ್ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ರಿಯಾಲಿಟಿ ಹೇಳ್ತೀನಿ ನೋಡ್ರಿ. ಬಟ್ ನಾ ಹೆಡ್ ಬಾತ್ ಮಾಡಿದಾಗ ನನ್ನ ಕೂದಲು ಹುಚ್ಚಲ್ಲ, ಹುಚ್ಚಲ್ಲ. ಬಟ್ ಮಾಡಿದಾಗ ಮಾತ್ರ ಹೇರ್ ಕಡಿತವೆ. ಯಾಕಂತಂದ್ರೆ ಅದು ಥಿಕ್ನೆಸ್ ಇಲ್ಲ, ತಿನ್ನವ. ಮತ್ತು ಅದ್ರೊಳಗೆ ಏನಾಗುತ್ತೆ, ಎಲ್ಲ ಪ್ರೋಟೀನು ನಮ್ಗೆ ತಿನ್ನೋಕ್ಕಾಗಲ್ಲ, ಎಲ್ಲ ಪ್ರೋಟೀನು ನಾವು ಇಂಟೇಕ್ ಆಗಲ್ಲ ನಮ್ಗೆ. ಓಕೆನಾ? ಸೊ ಹಾಗಾಗಿ ಈ ಪ್ರಾಬ್ಲಮ್ ಎಲ್ಲ ಆಗ್ತದೆ. ಸ್ವೆಟ್ಟಿಂಗ್ ನೋಡ್ರಿ ಎಷ್ಟು ಬರ್ತದೆ. ಓಕೆನಾ? ರೈಟ್. ರಿಯಾಲಿಟಿ ತೋರಿಸ್ತೀನಿ ಅಂದರೆ ನಿಮ್ಗೆ ಹೇರ್ಸ್ ಎಷ್ಟು ಫಾಲ್ ಆಗ್ತಾವಂತ ತೋರಿಸ್ದೆ. ಹೌದಾ? ಫಾಲ್ ಅಂತಲ್ಲ, ಹೇರ್ ಕಡ್ದವು ಇವು. ಯಾಕಂದರೆ ಎಣ್ಣೆನ ಹಚ್ಕೊಂಡಿಲ್ಲಲ್ಲ, ಅದಕ್ಕೋಸ್ಕರ ಹಾಗೆ ಹೇರ್ನ ವಾಶ್ ಮಾಡಿದ್ದೆ, ಟೈಮ್ ಇರಲಿಲ್ಲ. ಒಂದು ಸಲ ಎಣ್ಣೆ ಹಚ್ಕೊಂಡು ಆದ್ಮೇಳಕ ಇನ್ನೊಂದು 2 ಸಲ ತೆಲಿಗೆ ತೊಗೊಂಡ್ರೂ ಎಣ್ಣೆ ಹೋಗಲ್ಲ ಕೆಲವೊಂದು ಸಲ. ಸೊ ಅದಕ್ಕಾಗಿ ಬೇಜಾರಾಗುತ್ತೆ, ಅದಕ್ಕೆ ಎಣ್ಣೆ ಈ ಸಲ ಹಚ್ಕೊಳ್ಳಿಲ್ಲ, ಹಾಗೆ ಬಿಟ್ಟಿದೆ. ಹೆಂಗೆ ಅನ್ನಿಸ್ತು? ನನಗೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಶೇರ್ನು ಮಾಡಿರಿ. ಯಾಕಂದರೆ ವೀಡಿಯೋ ಹೆಂಗಿರ್ತವೆ ಅಂದ್ರೆ ರಿಯಾಲಿಟಿ ನೀವು ಎಷ್ಟು ಹೇಳ್ತೀರಿ, ನಾವು ರಿಯಾಲಿಟಿದಾಗ ಇರ್ತೀವಿ ಅಷ್ಟು ನನಗೂ ಶಾಂತಿ ಮನಸ್ಸು. ಬಿಕಾಸ್ ಹೆಂಗೆ ಆಗ್ತದ ಪ್ರತಿಯೊಬ್ಬರನ್ನೂ ಕೆಲವರು ರಿಯಾಲಿಟಿ ಹೇಳ್ತಾರೆ, ಕೆಲವರು ರಿಯಾಲಿಟಿ ಹೇಳಲ್ಲ. ಬಟ್ ನಂದು ಏನದ ಅಂದ್ರೆ ರಿಯಾಲಿಟಿ ಹೇಳೋದ್ರಲ್ಲಿಂತ ಎದುರಿನವ್ರಿಗೆ ಪ್ರಾಕ್ಟಿಕಲ್ ಗೊತ್ತಾಗುತ್ತೆ ನಾವು ಯಾವ ರೀತಿ ಇದ್ದೀವಿ ಮತ್ತು ಎಷ್ಟು ಕರೆಕ್ಟಾಗಿ ನಾವು ನಮ್ಮ ನಾಲೆಜನ್ನು ಶೇರ್ ಮಾಡ್ತಾಯಿದ್ದೀವಿ ಅಂತ. ನಿಮ್ಮ ಹೇರ್ ಫಾಲ ಜಾಸ್ತಿ 200ಗಿಂತ ಎಣಿಸ್ತದಂತಲ್ಲ, ನಾರ್ಮಲ್ ಅಂದಾಜಿಗಿಂತ ಜಾಸ್ತಿ ಹೊಲತ್ತು ಅಂತಂದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿರಿ. ಓಕೆನಾ? ಅವರೆಲ್ಲ ನಮಗೆ ವಿಟಮಿನ್ಸ್ದು ಅದು ಇದು ಟ್ಯಾಬ್ಲೆಟ್ ಕೊಡ್ತಾರೆ. ಬಿಕಾಸ್ ನಂದು ಆಗ್ತಾಯಿತ್ತು, ಅದಕ್ಕೋಸ್ಕರ ನಾನು ಹೋಗಿದ್ದೆ. ಬಟ್ ಅವರಂದರು ಹೇರ್ ಫಾಲ್ ಅಲ್ಲಮ್ಮ, ಇದು ನ್ಯಾಚುರಲ್ ಇದೆ, ಬಟ್ ವಿಟಮಿನ್ ಅದು ಕಡಿಮೆ ಆದಾಗೂ ಕೂಡ ಈ ರೀತಿ ಆಗುತ್ತಾ ಅಂತ ಹೇಳಿದ್ರು. ಬಿಕಾಸ್ ಹಾಗೆ ಹೆಣ್ಮಕ್ಳಿಗೆ ನಾವು ಡೆಲಿವರಿ ಆಗಿದ ನಂತರ ಭಾಳಷ್ಟು ಪ್ರಾಬ್ಲಮ್ ಆಗ್ತದೆ ರೀ. ವಿಟಮಿನ್ ಆಗಲಿ, ಐರನ್ ಆಗಲಿ, ಯಾವುದೋ ಒಂದು ಜಿಂಕ್ ಆಗಲಿ ಭಾಳ ಕಡಿಮೆ ಆಗೋದ್ರಲ್ಲಿಂತಲೂ ಕೂಡ ಹೇರ್ ಫಾಲ್ ಆಗ್ತದೆ, ಪಿಗ್ಮೆಂಟೇಷನ್ ಆಗ್ತದೆ, ಬಹಳಷ್ಟು ಆಗ್ತದೆ, ಹೊಟ್ಟೆ ಮುಂದೆ ಬರ್ತದೆ. ಈಗ ನಾನೇ ನೋಡ್ರಿ ಹೆಂಗಿದ್ದಿದ್ದೆ, ಈಗ ಹಂಗಾಗೀನಿ. ಬಟ್ ಭಾಳ ವರ್ಕೌಟ್ ಮಾಡಬೇಕು, ಬಹಳಷ್ಟು ನಾವು ಏನಂತಾರೆ ಸ್ಟ್ರಗಲ್ ಮಾಡಬೇಕಾಗತ್ತೆ. ಮೆಂಟಲಿ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಪ್ರತಿಯೊಂದನ್ನು ಮಾಡಿಕೊಂಡಾಗ ಮಾತ್ರ ಈ ರೀತಿ ಆಗ್ಲಿಕ್ಕೆ ಸಾಧ್ಯ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ. ಶರಣ ಆಗ್ತೀರಿ ಅದರಿಗೆ. ಬಾಯ್ ಬಾಯ್.